ಸ್ನೇಹಿತರೆ ಹಾಗೂ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ತ್ರಿಭುಜಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.1ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 5.1ರಲ್ಲಿ ಬರುವ ಮೊದಲನೇ ಸಮಸ್ಯೆಯನ್ನು ನೋಡೋಣ. ಅಭ್ಯಾಸ 5.1ರಲ್ಲಿ ಬರ್ತಕ್ಕಂಥ ಮೊದಲನೇ ಸಮಸ್ಯೆ, ಚತುರ್ಭುಜ ABCDಯಲ್ಲಿ AB = AC = AD ಅದ ಮತ್ತು ABಯು ಕೋನ A ಅನ್ನು ಅರ್ಧಿಸ್ತದೆ. ತ್ರಿಭುಜ ABC ಸಮರೂಪಿ ತ್ರಿಭುಜ ABD ಎಂದು ತೋರಿಸಿ. BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳುವಿರಿ ಅಂತ ಕೇಳಿದಾರೆ. ನೋಡಿ, ಇಲ್ಲಿ AC = AD ಇರೋದರಿಂದ ತ್ರಿಭುಜ ABC ಮತ್ತು ತ್ರಿಭುಜ ABD ತೋರೋಣ. ಎರಡು ತ್ರಿಭುಜಗಳಲ್ಲಿ AC = AD ಅದ, ಯಾಕೆ ದತ್ತ ಕೊಡಲಾಗಿದೆ. ಆಮೇಲೆ ಕೋನ CAB = ಕೋನ BAD ಅದ, ಯಾಕಂದ್ರೆ AB ಕೋನ A ಅರ್ಧಿಸೋದ್ರಿಂದ ಈ ಎರಡು ಕೋನ ಸಮ ಆಗ್ತದೆ. ಕೋನ A ಅನ್ನು ಅರ್ಧಿಸೋದ್ರಿಂದ CAB = DAB ಆಗಿರ್ತದೆ. ಆಮೇಲೆ AB ಬಾಹು ಉಭಯ ಸಾಮಾನ್ಯ ಬಾಹು ಅದ, ಹಂಗಾರೆ ಇಲ್ಲಿ ಎರಡು ಬಾಹುಗಳು ಸಮ ಅದು, ಒಂದು ಕೋನ ಸಮ ಆಗಿರೋದ್ರಿಂದ ಬಾ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜ ABC ಮತ್ತು ತ್ರಿಭುಜ ABDಗಳು ಸರ್ವಸಮ ತ್ರಿಭುಜಗಳಾಗ್ತವೆ. ಅಂದರೆ ಈ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಯಾವಂದ್ರೆ BC ಮತ್ತು BD. ಈಗ ಸರ್ವಸಮ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಅನುರೂಪ ಬಾಹುಗಳು ಸಮವಾಗಿರ್ತಾವೆ. ಅಂದ್ರೆ BC = BD ಇರ್ತದೆ. ಅಂದರೆ BC ಮತ್ತು BCಗೆ ಇರ್ತಕ್ಕಂಥ ಸಂಬಂಧ ಏನಂದ್ರೆ ಅವೆರಡು ಸಮವಾಗಿರ್ತಾವೆ. ಯಾಕೆ ಸರ್ವಸಮ ತ್ರಿಭುಜ ಆಗಿರೋದ್ರಿಂದ ಅವು ಯಾವಾಗಲೂ ಸಮವಾಗಿರ್ತಾವೆ. ಎರಡನೇ ಪ್ರಶ್ನೆ, ABCD ಒಂದು ಚತುರ್ಭುಜ AD = BC ಮತ್ತು ಕೋನ DAB = ಕೋನ CBA ಆಗಿದೆ. ತ್ರಿಭುಜ ABD ಸರ್ವಸಮ ತ್ರಿಭುಜ BAC ಆಗ್ತದೆ, ಸಮರೂಪಿ ಆಗ್ತದೆ. ಆಮೇಲೆ BD = AC ಆಗ್ತದೆ. ಆಮೇಲೆ ABD ಸಮ BAC ಕೋನ ABD ಸಮ ಕೋನ BAC ಎಂದು ಸಾಧಿಸಿ. ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ನಾವು ABD ಸಮರೂಪಿ ತ್ರಿಭುಜ BAC ಅಂತ ಸಾಧಿಸಬೇಕಾದ್ರೆ ಆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ಅದಕ್ಕಾಗಿ ABD ಮತ್ತು ತ್ರಿಭುಜ BACಗಳಲ್ಲಿ ನೋಡಿದಾಗ ಏನಂದ್ರೆ ADಗೆ ಯಾವ ಸಮ ಅದ, BC ಸಮ ಅದ. ಅವಾಗ AD = BC ದತ್ತ ಕೊಡಲಾಗಿದೆ. ಆಗ ಕೋನ DBA = CBA ಆಗ್ತದೆ. ಅದೇ AB = AB ಇದು ಸಾಮಾನ್ಯ ಬಾಹು ಆಗ್ತದೆ. ಹಂಗಾರೆ ಈಗ ಯಾವ ಸಿದ್ಧಾಂತ ಅಂದರೆ ನೋಡಿ, ಎರಡು ಬಾಹುಗಳು ಸಮ ಅದ, ಒಂದು ಕೋನ ಅದ. ಅದಕ್ಕೆ ಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ ABD ಸಮರೂಪಿ ತ್ರಿಭುಜ BAC ಆಗ್ತದೆ. ಅಂದರೆ ಸರ್ವ ಸಮರೂಪಿ ತ್ರಿಭುಜದ ಗುಣಲಕ್ಷಣ ಪ್ರಕಾರ BD = AC ಆಗ್ತದೆ. ಸಮರೂಪ ತ್ರಿಭುಜದ ಅನುರೂಪ ಭಾಗಗಳಾಗ್ತಾವೆ. ಇನ್ನು ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಹ ಸಮ ಇರ್ತಾವೆ. ಹಂಗಾರೆ ಕೋನ ABD ಸರ್ವಸಮ ಕೋನ BAC ಆಗ್ತದೆ. ನಾಲ್ಕನೇ ಪ್ರಶ್ನೆ, AD ಮತ್ತು BCಗಳು AB ರೇಖಾಖಂಡಕ್ಕೆ ಎಳೆದ ಸಮಲಂಬಗಳಾಗಿವೆ. CDಯು ABಯನ್ನು ಅರ್ಧಿಸ್ತದೆ ಎಂದು ತೋರಿಸಿ. ಅಂದರೆ ಇಲ್ಲಿ ಚಿತ್ರದಲ್ಲಿ ನೋಡಿದಾಗ AD ಏನದಲ್ಲ, ಯಾವುದ್ರೆ AD ಮತ್ತು BCಗಳು ಏನದಾವ, ಸಮ ಅದಾವು. ಆಮೇಲೆ AB ರೇಖಾಖಂಡಕ್ಕೆ ಸಮಲಂಬಗಳಾಗಿವೆ, ಲಂಬಗಳು ಎತ್ತರ ಸೇಮ್ ಅದಾವು. ಆಮೇಲೆ CDಯು ABಯನ್ನು ಅರ್ಧಿಸ್ತದೆ ಅಂತ ಸಾಧಿಸ್ತದೆ. CDಯು ABಯನ್ನು ಅರ್ಧಿಸ್ತದೆ ಅಂತ ಸಾಧಿಸಿದ್ರೆ ಈಗ ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ AOD ಮತ್ತು ತ್ರಿಭುಜ BOCಗಳನ್ನು ತೆಗೆದುಕೊಳ್ಳೋಣ. ಎರಡೂ ತ್ರಿಭುಜಗಳಲ್ಲಿ BC = AD ಅಂತ ದತ್ತ ಕೊಡಲಾಗಿದೆ. ಅದೇ ರೀತಿ ಕೋನ BOAD ಕೋನ AOD = ಕೋನ OBC = 90 ಡಿಗ್ರಿ ಕೊಡಲಾಗಿದೆ ದತ್ತ. ಆಮೇಲೆ ಕೋನ BOC = ಕೋನ AOD ಆಗ್ತದೆ, ಯಾಕಂದರೆ ಶೃಂಗಾತ್ಮಕ ಕೋನಗಳು ಸಮ ಇರ್ತಾವೆ. ಹಂಗಾರೆ ಇಲ್ಲಿ ಕೊಬಾಕೋ ಸಿದ್ಧಾಂತದ ಪ್ರಕಾರ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ.
ತ್ರಿಭುಜ ABD ಸಮರೂಪಿ ತ್ರಿಭುಜ BAC ಆಗ್ತದೆ. ಸಮರೂಪಿ ತ್ರಿಭುಜದ ಗುಣಲಕ್ಷಣ ಪ್ರಕಾರ OA = OD ಆಗ್ತದೆ. ಸಮರೂಪ ತ್ರಿಭುಜದ ಅಭಿಮುಖ ಭಾಗಗಳಾಗ್ತವೆ. ಆದ್ದರಿಂದ ಅಭಿಮುಖ ಭಾಗ ಸಮ ಇರೋದ್ರಿಂದ OU ABಯ ಮಧ್ಯಬಿಂದು ಆಗ್ತದೆ. ಅದಕ್ಕೆ CDಯು ABಯನ್ನು ಅಡ್ಡಿಸ್ತದೆ ಅಂತ ನಾವು ನಿರ್ಧಾರಕ್ಕೆ ಬರ್ಬೋದು. ಇನ್ನು L ಮತ್ತು M ಎರಡು ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ P ಮತ್ತು Q ಛೇದಿಸ್ತದೆ. ಹಾಗಾದರೆ ತ್ರಿಭುಜ ABC ಸಮರೂಪಿ ತ್ರಿಭುಜ CDA ಎಂದು ತೋರಿಸಿ ಎಂದರು. ನೋಡಿರಿ, ABC ಮತ್ತು CDA ಎರಡೂ ತ್ರಿಭುಜ ತೆಗೆದುಕೊಳ್ಳೋಣ. ಎರಡೂ ತ್ರಿಭುಜದಲ್ಲಿ Pಗೆ ಸಮಾಂತರ ಏನದ Q ರೇಖೆ ಅದ. Pಗೆ ಸಮಾಂತರ ರೇಖೆ Q ಅದ. ಅಂದರೆ ಎರಡು ಸಮಾಂತರ ರೇಖೆಗಳನ್ನು ಒಂದು ರೇಖೆ ಛೇದಿಸಿದಾಗ L ಮತ್ತು N ರೇಖೆಗಳು ಛೇದಿಸಿದಾಗ ಉಂಟಾಗ್ತಕ್ಕಂಥ ಕೋನ ಸಮ ಆಗ್ತವೆ. ಆದ್ದರಿಂದ ಕೋನ BAC = ಕೋನ ACD ಆಗ್ತದೆ. BAC = ACD ಆಗ್ತದೆ. ಯಾಕಂದರೆ ಅವು ಪರ್ಯಾಯ ಕೋನಗಳಾಗ್ತವೆ. ಎರಡು ಸಮಾಂತರ ಸರಳ ರೇಖೆಯನ್ನು ಛೇದಿಸಿದಾಗ ಒಂದು ಪ್ರಚೋದಕ ರೇಖೆ ಛೇದಿಸಿದಾಗ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮ ಇರ್ತವೆ. ಆಮೇಲೆ AC ಎರಡಕ್ಕೂ ಉಭಯ ಸಾಮಾನ್ಯ ಬಾಹು ಅದ. ಹಂಗಾಗಿ ಕೋನ ACB = ಕೋನ CAD ಆಗ್ತದೆ. ಯಾಕಂದರೆ Lಗೆ M ರೇಖೆ ಸಮಾಂತರ ಅದ. ಹೀಗೆ ಸಮಾಂತರ ರೇಖೆಗಳನ್ನ ಒಂದು ರೇಖೆ ಛೇದಿಸಿದಾಗ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮ ಇರ್ತವೆ. ಅಂದರೆ ಇಲ್ಲಿ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳೇನು ಸಮರೂಪಿ ತ್ರಿಭುಜಗಳಾಗ್ತದೆ. ಅದಕ್ಕಾಗಿ ತ್ರಿಭುಜ ABC ಸಮರೂಪಿ ತ್ರಿಭುಜ CDA ಆಗ್ತದೆ. 4ನೇ ಪ್ರಶ್ನೆ, ಕೋನ ಎಯ ಕೋನಾರ್ಧಕ ರೇಖೆ L ಆಗಿದೆ. Bಯು L ಮೇಲಿನ ಯಾವುದೇ ಒಂದು ಬಿಂದು ಆಗಿದೆ. BP ಮತ್ತು BQಗಳು B ಯಿಂದ ಕೋನ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗ್ಯವು. ತ್ರಿಭುಜ APB ಸಮರೂಪಿ ತ್ರಿಭುಜ AQB ಎಂದು ಸಾಧಿಸಿ. ಅದೇ ರೀತಿಯಾಗಿ BP = BQ ಅಥವಾ Bಯು ಕೋನ ಎನ ಬಾಹುಗಳಿಂದ ಸಮದೂರದಲ್ಲಿರ್ತದೆ ಅಂತ ತೋರಿಸಿ ಎಂದ. ನೋಡಿರಿ, ಈ ಚಿತ್ರದಲ್ಲಿ ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ APB ಮತ್ತು ತ್ರಿಭುಜ AQBಗಳಲ್ಲಿ ಕೋನ APB = ಕೋನ AQB ಇರ್ತದೆ = 90 ಡಿಗ್ರಿ ದತ್ತ ಕೊಡಲಾಗಿದೆ. ಆಮೇಲೆ AB = AB ಆಗ್ತದೆ. ಉಭಯ ಸಾಮಾನ್ಯ ಬಾಹು ಅದ. ಆಮೇಲೆ ಕೋನ BAQ = ಕೋನ BAP ಆಗ್ತದೆ. ಯಾಕೆ ಕೋನ ಎಯ ಕೋನಾರ್ಧಕ ರೇಖೆ ಆಗ್ತದೆ. ಅಂದರೆ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಅದಕ್ಕೆ ತ್ರಿಭುಜ APB ಸಮರೂಪಿ ತ್ರಿಭುಜ AQB ಆಗ್ತದೆ. ಅಂದರೆ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಯಾವಾಗ್ತಾರೆ? BP = BQ ಆಗ್ತದೆ. ಇನ್ನು ಚಿತ್ರದಲ್ಲಿ AC = AE ಅದ ಮತ್ತು AB = AD ಅದ ಮತ್ತು ಕೋನ BAD = ಕೋನ EAC ಅದ. ಆದರೆ BC = DE ಎಂದು ತೋರಿಸಿ. ಚಿತ್ರದಲ್ಲಿ ನೋಡೋಣ ಪರಿಹಾರ. ಈಗ ತ್ರಿಭುಜ ABC ತೋರೋಣ. ABC ಮತ್ತು ತ್ರಿಭುಜ ADEಯನ್ನು ತೋರೋಣ. ಎರಡು ತ್ರಿಭುಜಗಳಲ್ಲಿ AB = AD ಅದ, ದತ್ತ ಕೊಡಲಾಗಿದೆ. ಅದೇ ರೀತಿ ಕೋನ BAC = ಕೋನ EAD ಅದ. ಯಾಕಂದರೆ ಕೋನ BAD = ಕೋನ EAC ಎರಡೂ ಬದಿಗೆ ಕೋನ CADಯನ್ನು ಕೂಡಿಸ್ತದೆ. ಹೀಗಾಗಿ AC = AE ಆಗ್ತದೆ, ದತ್ತ. ಇನ್ನು ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ತ್ರಿಭುಜ ABC ಸಮರೂಪಿ ತ್ರಿಭುಜ EAD ಆಗ್ತದೆ. 8ನೇ ಪ್ರಶ್ನೆ, AB ಒಂದು ರೇಖಾಖಂಡ ಮತ್ತು P ಅದರ ಮಧ್ಯಬಿಂದು. ಕೋನ BAD = ಕೋನ ABE ಮತ್ತು ಕೋನ EPA = ಕೋನ DPB ಆಗುವಂತೆ D ಮತ್ತು E ಬಿಂದುಗಳು ABಯ ಒಂದು ಪಾರ್ಶ್ವದಲ್ಲಿವೆ. ಅಂದರೆ ತ್ರಿಭುಜ DAP ಸಮರೂಪಿ ತ್ರಿಭುಜ EBP. ಅದೇ ರೀತಿ AD = BE ಎಂದು ತೋರಿಸಿ ಎಂದರು. ನೋಡಿ, ತ್ರಿಭುಜ ತೆಗೆದುಕೊಳ್ಳೋಣ. ಯಾವಂದರೆ DAP ತ್ರಿಭುಜ ಮತ್ತು EBP ತ್ರಿಭುಜಗಳಲ್ಲಿ ದತ್ತ ಕೊಡಲಾಗಿದೆ. ಏನು ಕೊಡಲಾಗಿದೆ ಅಂದರೆ BAD = ABE. ಚಿತ್ರವನ್ನು ನೋಡಿರಿ ಗೊತ್ತಾಗ್ತದೆ. BAD = ABE ಆಗ್ತದೆ. ಅದೇ ರೀತಿ AP = BP ಅದನ್ನೂ ಸಹ ಬಾಹುಗಳು ಸಮ ಆದ ಕೊಡಲಾಗಿದೆ. ಅದಕ್ಕೆ ಅವು ಸಹ ಸಮ ಆದವು. ಆಮೇಲೆ APD = BP ಅವು ಸಮ ದತ್ತ ಕೊಡಲಾಗಿದೆ. ಯಾಕಂದರೆ ಕೋನ EPA = ಕೋನ DP ಎರಡೂ ಬದಿಗೆ ಕೋನ EPD ಕೂಡ್ಯದ. ಆದ್ದರಿಂದ ತ್ರಿಭುಜ DAP ಸಮರೂಪಿ ತ್ರಿಭುಜ
ಬಿ ಪಿ ಆಗ್ತದೆ. ಕೋನ ಬಾಹು ಕೋನ ನಿಯಮದ ಪ್ರಕಾರ ಅಂದ್ರೆ ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ ಇರ್ತವೆ. ಆದ್ದರಿಂದ AD = B ಇರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 9. ABC ಲಂಬಕೋನ ತ್ರಿಭುಜದಲ್ಲಿ C ಲಂಬಕೋನವಾಗಿದೆ. ವಿಕರ್ಣ ABಯ ಮಧ್ಯಬಿಂದು M ಆಗಿದೆ. Cಯನ್ನು Mಗೆ ಸೇರಿಸಿ DM = CM ಆಗುವಂತೆ D ವರೆಗೆ ವೃದ್ಧಿಸಿದೆ. D ಮತ್ತು Bಗೆ ಸೇರಿಸದ. ಆಮೇಲೆ ತ್ರಿಭುಜ AMC ಸಮರೂಪಿ ತ್ರಿಭುಜ BMD. ಅದೇ ರೀತಿಯಾಗಿ ಕೋನ್ DBC ಒಂದು ಲಂಬಕೋನ. ಆಮೇಲೆ ಮೂರನೇದು ತ್ರಿಭುಜ DBC ಸಮರೂಪಿ ತ್ರಿಭುಜ ACB. ಆಮೇಲೆ CM = ½ AB ಎಂದು ತೋರಿಸಿ. ಈಗ ಒಂದೊಂದು ಪರಿಹಾರಗಳನ್ನು ಮಾಡ್ಕೊತಾ ಬರೋಣ. ಮೊದಲನೇದು ABC ತ್ರಿಭುಜ ABC ಸಮರೂಪಿ ತ್ರಿಭುಜ BMD ಅಂತ ತೋರಿಸಿದ್ರು. ಅಂದ್ರೆ ಎರಡು ತ್ರಿಭುಜಗಳನ್ನು ತೆಗೆದುಕೋಣ. ಆ ಎರಡು ತ್ರಿಭುಜದೊಳಗೆ DM = CM ಅದ. ಯಾಕಂದ್ರೆ ದತ್ತ ಕೊಡಲಾಗ್ಯದ. ಅದೇ ರೀತಿಯಾಗಿ ಕೋನ್ AMC = ಕೋನ್ DMD ಅದ. ಶೃಂಗಾತ್ಮಕ ಕೋನಗಳಾಗ್ತವೆ. ಅದೇ ರೀತಿ BM = AM ಯಾಕೆ ದತ್ತ ಕೊಡಲಾಗಿದೆ. MABಯ ಮಧ್ಯಬಿಂದು ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಬಾಹು ಕೋನ ಬಾಹು ಸಿದ್ಧಾಂತ ಅಥವಾ ನಿಯಮದ ಪ್ರಕಾರ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಅದಕ್ಕೆ ತ್ರಿಭುಜ AMC ಸಮರೂಪಿ ತ್ರಿಭುಜ BMD ಆಗ್ತದೆ. ಅಂದ್ರೆ ಸಮರೂಪ ಆದಾಗ ಸಮರೂಪ ಆದಾಗ ಸುಲಭವಾಗಿ ನಾವು ಸಾಧಿಸಿದ್ವು. ಸಮರೂಪ ತ್ರಿಭುಜದ ಗುಣಲಕ್ಷಣ ಪ್ರಕಾರ ಕೋನ್ ACM = BDM ಆಗ್ತದೆ. ACM = BDM ಆಗ್ತದೆ. ಅದೇ ರೀತಿಯಾಗಿ ACD ಕೋನ್ ACD ಕೋನ್ BDM ಆಗ್ತದೆ. ಯಾಕಂದ್ರೆ ಇವು ಪರ್ಯಾಯ ಕೋನಗಳಾಗ್ತವೆ. ಆಮೇಲೆ DBಗೆ ಸಮಾಂತರ CA ಇರೋದರಿಂದ ಇದು ಸರಳ ಯುಗ್ಮ ಆಗೋದರಿಂದ ಕೋನ ACB = ACB + ಕೋನ್ DBC = 180 ಡಿಗ್ರಿ ಆಗ್ತದೆ. ಯಾಕಂದರೆ DBಗೆ ಸಮಾಂತರ CA ಇರೋದ್ರಿಂದ BC ಛೇದಕ ರೇಖೆ ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಹಂಗಾರೆ ACB = 90 ಡಿಗ್ರಿ ಅದ. ಹಂಗಾರೆ ಪ್ಲಸ್ DBC ಕಂಡುಹಿಡಿಬೇಕು 180. ಅವಾಗ ಕೋನ್ DBC = 90 ಆಗ್ತದೆ. ಆದ್ದರಿಂದ ಕೋನ್ DBC = ಒಂದು ಲಂಬಕೋನ ಆಗ್ತದೆ. ಇನ್ನು ತ್ರಿಭುಜ DBC ಮತ್ತು ತ್ರಿಭುಜ ACBಗಳಲ್ಲಿ ಅಲ್ಲಿ DB = AC ಅಂತ ಈಗಾಗಲೇ ಸಾಧಿಸಲಾಗಿದೆ. ಆಮೇಲೆ ಕೋನ್ ACB = ಕೋನ್ DBC = 90 ಡಿಗ್ರಿ ಅದ. ಅದನ್ನು ಸಾಧನೆಯಿಂದ ಸಾಧಿಸಲಾಗಿದೆ. ಇನ್ನು BC = BC ಉಭಯ ಸಾಮಾನ್ಯ ಬಾಹು ಅದ. ಈಗ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗ್ತವೆ. ಅದಕ್ಕೆ ತ್ರಿಭುಜ DBC ಸಮರೂಪಿ ತ್ರಿಭುಜ ACB ಆಗ್ತದೆ. ಇನ್ನು ತ್ರಿಭುಜ DBC ಸಮರೂಪಿ ತ್ರಿಭುಜ ACB ಅಂತ ಈಗಾಗಲೇ ಸಾಧಿಸಲಾಗಿದೆ. ಸಾಧನೆ ಪ್ರಕಾರ CD = AB ಆಗ್ತದೆ. ಅದೇ ರೀತಿಯಾಗಿ DM = CM ಆಗ್ತದೆ. BM = AM ಆಗ್ತದೆ. ಯಾಕೆ ದತ್ತ ಸಾಧನೆಯಿಂದ ಒಂದು ತ್ರಿಭುಜದ ಅನುರೂಪ ಮೂರು ಭಾಗಗಳು ಇನ್ನೊಂದು ತ್ರಿಭುಜದ ಅನುರೂಪ ಭಾಗಗಳಿಗೆ ಸಮ ಇರ್ತದೆ. ಅದರಿಂದ M ಇಲ್ಲಿ AB ಮತ್ತು CDಗಳ ಮಧ್ಯಬಿಂದು. ಆದ್ದರಿಂದ ½ CD = ½ AB ಆಗ್ತದೆ. ಅವಾಗ CM = CD = CM ಅದ. ಅವಾಗ CM = ½ AB ಆಗ್ತದೆ. M CDಯ ಮಧ್ಯಬಿಂದು ಆಗಿದೆ. ಈ ರೀತಿ ಸುಲಭವಾಗಿ ನಾವು ಇದನ್ನು ಸಾಧಿಸಬಹುದು. ಇಷ್ಟು ತ್ರಿಭುಜಗಳ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.1ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.